ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಒಂದು ಸಂಭ್ರಮದ ಸುದಿನ. ಇವತ್ತು ಈ ಸಂಭ್ರಮದ ಸುದಿನದ ಜೊತೆಗೇನೆ ವರಮಹಾಲಕ್ಷ್ಮಿ ಹಬ್ಬವು ಸಹ ನಾಳೆ ಬಂದಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಚರಿಸ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ, ಭಕ್ತಿಯಿಂದ ಆಚರಿಸ್ತಾ ಇದ್ದೇವೆ. ಮಂಡ್ಯ ಜಿಲ್ಲೆಯ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ, ಶುಭ ಆಶೀರ್ವಾದಗಳನ್ನ ದಯಾಮಯವಾದಂತ ಭಗವಂತ ಕರುಣಿಸ್ಲಿ, ಮಹಾಲಕ್ಷ್ಮಿ ಕರುಣಿಸ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಅಪೂರ್ವ ಚಂದ್ರ, ಕಾರ್ಯದರ್ಶಿ HK ವೀರಣ್ಣಗೌಡ ಕಾಲೇಜು, ಮದ್ದೂರು. ಸಾಹಿತ್ಯ ಪರಿಷತ್ತಿನಲ್ಲಿ ಮಾಜಿ ತಾಲೂಕು ಘಟಕದ ಅಧ್ಯಕ್ಷ ಹಾಗೂ ಹಾಲಿ ವಸತಿ ಸಮಿತಿಯ ಸದಸ್ಯ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು 78ನೇ ಇಂಡಿಪೆಂಡೆನ್ಸ್ ಡೇ ಇದೆ. ಇವತ್ತು ಎಲ್ಲರಿಗೂ ಶುಭಾಶಯಗಳು. ನಾಳೆ ಏನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ಆಚರಣೆ ಮಾಡ್ತೀರಿ ಮನೆಗಳಲ್ಲಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ದೇವರು ಇನ್ನೂ ಹೆಚ್ಚಾಗಿ ನಿಮ್ಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಭೆಗೆ ಇಲ್ಲಿ ಬಂದ್ವಿ. ಕನ್ನಡ ಸಮ್ಮೇಳನ ಇಲ್ಲಿ ಮಂಡ್ಯದಲ್ಲಿ ನಡೀತಾ ಇರೋಂಥದ್ದು ಏನ್ 3ನೇ ಬಾರಿಗೆ ನಡೀತಾ ಇದೆ 50 ವರ್ಷಗಳಲ್ಲಿ. ತುಂಬಾ ಹೆಮ್ಮೆಯ ವಿಷಯ ಇದು. ಎಲ್ಲರೂ ಸಹಕಾರ ಕೊಡಬೇಕು. ಚೆನ್ನಾಗಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟು ನಡೆಸ್ಕೊಡೋದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ.